ಮಕ್ಕಳಿಗೆ ಇದರಿಂದ ಪ್ರಯೋಜನವಾಗ್ತಿದ್ಯಾ? ಇದರ ಪ್ರಯೋಜನ ಸಮರ್ಪಕವಾಗಿ ಅವರಿಗೆ ಸಿಗ್ತಾ ಇದೆಯಾ? ಖಂಡಿತ ಇಲ್ಲ. ಇಂದಿನ ಪರಿಸ್ಥಿತಿ ಕಾಸಿದ್ದವರಿಗೆ ಮಾತ್ರ ಹೈ ಕ್ಲಾಸ್ ಎಜುಕೇಶನ್ ಅನ್ನೋ ಹಾಗಾಗಿದೆ. ಬಡ ಮಕ್ಕಳು ಎಷ್ಟೇ ಬುದ್ಧಿವಂತರಾಗಿದ್ರೂ ಗುಣಮಟ್ಟದ ಶಿಕ್ಷಣ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ಹೀಗಾಗಿನೇ ಬಡ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೀರಾ ಹಿಂದುಳಿದು ಬಿಟ್ಟಿದ್ದಾರೆ. ಇದನ್ನ ಮನಗಂಡಿರೋ ಶಿಕ್ಷಣ ಸಂಸ್ಥೆಯೊಂದು ಬಡ ಮಕ್ಕಳ ಬಾಳಿನಲ್ಲಿ ಗುಣಮಟ್ಟದ ಶಿಕ್ಷಣದ ಬಾಗಿಲು ತೆರೆಯಲು ಮುಂದಾಗಿದೆ. ಅದೇ ಬೆಂಗಳೂರಿನ ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲ್. ಗುಣಮಟ್ಟದ ಶಿಕ್ಷಣ ವಂಚಿತ ಬಡ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಒದಗಿಸುವುದು ಇಂಡಸ್ ಶಾಲೆಯ ಉದ್ದೇಶ. ಹೀಗಾಗಿಯೇ ಇಂಥ ಮಕ್ಕಳಿಗಾಗಿಯೇ ಸಮುದಾಯ ಶಾಲೆಯೊಂದನ್ನು ಆರಂಭಿಸಲು ಅದು ಮುಂದಾಗಿದೆ. Today is a very special and a significant day in not only the history of Indus but in the history of school education in India and the 21st century, because this evening we present India's first international school for children below the poverty line. This idea was conceived exactly on the 9th of April last year, and in exactly 14 months and 9 days it has become a reality. ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಪರಿಣಿತ ಶಿಕ್ಷಕರನ್ನ ಶಾಲೆ ನೇಮಿಸಿದೆ. ಈ ಶಿಕ್ಷಕರಿಗೆ 8 ತಿಂಗಳ ತರಬೇತಿಯನ್ನು ಕೂಡ ನೀಡಿದೆ. ಇದರ ಜೊತೆಗೆ ಪ್ರತಿ ಮಕ್ಕಳಿಗೂ ಒಂದೊಂದು ಲ್ಯಾಪ್ಟಾಪ್ ನೀಡಲು ನಿರ್ಧರಿಸಿದೆ. ಶಾಲೆ ಉದ್ದೇಶಿಸಿರೋ ಪ್ರಕಾರ ಪ್ರತಿದಿನ ಪ್ರತಿಯೊಬ್ಬ ಮಕ್ಕಳಿಗೆ ಬರೋಬ್ಬರಿ 2,000 ರೂಪಾಯಿ ವೆಚ್ಚ ತಗುಲುತ್ತೆ. ಆದರೆ ಮಕ್ಕಳು ಪಾವತಿಸಬೇಕಾಗಿರೋದು ಕೇವಲ 3 ರೂಪಾಯಿ ಮಾತ್ರ. हमको यहाँ पे आके बहुत अच्छा लगा, तो हम यहाँ पे पढ़ने के लिए आए हैं और हमारा एम है डॉक्टर बनना. ಶಾಲೆಯ ಕ್ಲಾಸ್ ರೂಮ್ಸ್ ಕೂಡ ಅದ್ಭುತವಾಗಿದೆ. ಶಾಲೆಯ ಆಡಳಿತ ಮಂಡಳಿ ಕಾನ್ಸೆಪ್ಟ್ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಕ್ಕಳು ಬೆಳೆದು ಬಂದ ಪರಿಸರಕ್ಕೆ ಅನುಕೂಲವಾಗುವಂತೆ ಶಾಲೆಯಲ್ಲಿ ಹಳ್ಳಿಯ ವಾತಾವರಣವನ್ನೇ ಸೃಷ್ಟಿಸಲಾಗಿದೆ. ಮಕ್ಕಳ ನೈಪುಣ್ಯತೆ ವೃದ್ಧಿಸಲು ಪೂರಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇಂಡಸ್ ಶಾಲೆ ಆರ್ಥಿಕವಾಗಿ ದುರ್ಬಲರಾಗಿರೋ ಇಂಥ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶಿಷ್ಟ ವೇದಿಕೆ ಒದಗಿಸುವ ಮೂಲಕ ದೇಶದಲ್ಲಿ ಹೊಸ ಅಲೆ ಸೃಷ್ಟಿಸಿದೆ. ಗುಣಮಟ್ಟದ ಶಿಕ್ಷಣ ವಂಚಿತ ಮಕ್ಕಳಿಗೆ ಹೊಸದೊಂದು ಮಾರ್ಗ ತೋರಿಸುವ ಮೂಲಕ ಇಂಡಸ್ ಶಾಲೆ ಇತರೆ ಶಾಲೆಗಳಿಗೆ ಮಾದರಿಯಾಗಿದೆ. ನೇಹಾ ಜೈನ್, ಟಿವಿ9 ಬೆಂಗಳೂರು.